ನಮಸ್ಕಾರ ಸ್ನೇಹಿತರೆ. ನಿತ್ಯವೂ ಸುದ್ದಿಯಲ್ಲಿ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತಹ 5 ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಅದರ ವಿಸ್ತೃತವಾದಂತಹ ವರದಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಪಡೋಣ. ಆರಂಭಿಕವಾಗಿ ಬೀರ್ಭ್ರಮ್ ಜಿಲ್ಲೆಯಿಂದ ಬರ್ತಾ ಇರುವಂತಹ ಒಂದು ಸುದ್ದಿ. TMC ಕೌನ್ಸಿಲರ್ನನ್ನು ಮಹಿಳೆಯರು ರಸ್ತೆ ಇಡೀ ಅಟ್ಟಾಡಿಸಿಕೊಂಡು ಹೊಡಿತಾ ಇದ್ದಾರೆ. ಕಾರಣ, ಸರ್ಕಾರದಿಂದ ಬಂದಂತಹ ಯೋಜನೆಗಳಲ್ಲಿ 30,000 ಹಣವನ್ನು ಈತ ಲಪಟಾಯಿಸ್ತಾ ಇದ್ದ ಅಂತ ಹೇಳಿ ರಸ್ತೆ ಇಡೀ ಆತನಿಗೆ ಅಟ್ಟಾಡಿಸಿಕೊಂಡು ಮಹಿಳೆಯರೇ ರಸ್ತೆಗೆ ಇಳಿದಿದ್ದಾರೆ. ಇಷ್ಟು ವರ್ಷಗಳ ಕಾಲ ತಾಳ್ಮೆಯಿಂದ ಇದ್ದಂತಹ ಮಹಿಳೆಯರು, ಸಹಿಸಿಕೊಂಡು ಬರ್ತಾ ಇದ್ದಂತಹ ಮಹಿಳೆಯರು BJP ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ತಮ್ಮ ತಾಳ್ಮೆಯ ಕಟ್ಟೆಯನ್ನು ಹೊಡೆದು ಈ ರೀತಿ TMC ಕಾರ್ಯಕರ್ತರ ದಬ್ಬಾಳಿಕೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಿಮಗೆ ನೆನಪಿದ್ರೆ, ಮೊದಲ ಹಂತದ ಮತದಾನದ ಸಂದರ್ಭದಲ್ಲಿ BJPಯ ಅಭ್ಯರ್ಥಿ ಸುವೇಂದು ಸರ್ಕಾರನ್ನ TMCಯ ಗೂಂಡಾ ಕಾರ್ಯಕರ್ತರು ಅಟ್ಟಾಡಿಸಿಕೊಂಡು ಹೊಡೆದಿದ್ರು. ಅದೇ ರೀತಿ ಈಗ BJPಯ ಕಾರ್ಯಕರ್ತರು ಮತ್ತು ಮಹಿಳೆಯರು, ಸಾಮಾನ್ಯ ಮಹಿಳೆಯರು TMC ಅವರಿಗೆ ಇಷ್ಟು ದಿನಗಳ ಕಾಲ ಅವರು ನಡೆಸಿದಂತಹ ಗೂಂಡಾಗಿರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದೇ ಬದಲಾವಣೆ ಅಂತ ಹೇಳೋದು. 2-3 ದಿನಗಳ ಹಿಂದೆ TMCಯ ಅವಧಿಯಲ್ಲಿ ಗೂಂಡಾಗಿರಿಯನ್ನು ಮೆರೆದಂತಹ TMCಯ ಕಾರ್ಯಕರ್ತರಿಗೆ, TMC ಜೊತೆ ಸಂಪರ್ಕ ಇದ್ದಂಥವರಿಗೆ ಪೊಲೀಸರು ರಸ್ತೆಯಲ್ಲಿ ಅರಬೆತ್ತಲೆ ಮೆರವಣಿಗೆ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಒಟ್ಟಾರೆ ಸುವೇಂದು ಅಧಿಕಾರಿಯಲ್ಲಿ ಪೊಲೀಸರಿಗೆ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳ ಕ್ಲೀನ್ ಆಗಬೇಕು ಅಂತ. ಇನ್ನು ಎರಡನೆಯ ಸುದ್ದಿಯತ್ತ ಹೋಗೋಣ. ಈ 3D ಆಪರೇಷನ್ ಮುಂದುವರೆದಿದೆ. ಸುವೇಂದು ಅಧಿಕಾರಿಯವರ ಈ 3D ಆಪರೇಷನ್, ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್. ಯಾರು ಅಕ್ರಮ ವಲಸಿಗರಿದ್ದರೂ ಅವರನ್ನು ಮೊದಲಿಗೆ ಪತ್ತೆ ಹಚ್ಚಿ, ಅವರನ್ನು ಸರ್ಕಾರದಲ್ಲಿ ಇರುವಂತಹ ನಕಲಿ ದಾಖಲೆಗಳಲ್ಲಿ ಅವರನ್ನು ತೆಗೆದುಹಾಕಿ, ವೋಟರ್ ID ಇರ್ಬೋದು, ಈಗಾಗಲೇ SIR ಪ್ರಕ್ರಿಯೆ ತೆಗೆದೋಗಿದೆ, ಅವರ ಹತ್ರ ಇರುತ್ತೆ ಆಧಾರ್ ಕಾರ್ಡ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಕೆಲವು ಕಂಪನಿಗಳಿದೆ, ಅದನ್ನೆಲ್ಲವನ್ನು ಕೂಡ ಡಿಲೀಟ್ ಮಾಡಿ ಅವರನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಿ ಅಂತ. ಈಗಾಗಲೇ ಆ ಪ್ರಕ್ರಿಯೆ ಭರ್ಜರಿಯಾಗಿ ನಡೀತಾ ಇದೆ. ಇವರು ಈ ಪ್ರಕ್ರಿಯೆಯನ್ನು ಆರಂಭಕ್ಕೂ ಮುಂಚೆ ಕೆಲವು ಬಾಂಗ್ಲಾದೇಶದ ವಲಸಿಗರು ಈಗಾಗಲೇ ತಮ್ಮ ಗಂಟು ಮೂಟೆಯನ್ನು ಕಟ್ಕೊಂಡು ಹೊರಟಿದ್ದಾರೆ ಬಾಂಗ್ಲಾದೇಶದ ಕಡೆಗೆ. ಈಗಾಗಲೇ ಒಂದು ರಿಪೋರ್ಟ್ನ ಪ್ರಕಾರ 335 ಜನರನ್ನು ಪತ್ತೆ ಹಚ್ಚಿ ಅವರಿಗೆ ಕಳಿಸಲಾಗಿದೆ ಬಾಂಗ್ಲಾದೇಶಕ್ಕೆ. ಇನ್ನೂ ಈ ಕಾರ್ಯ ಮುಂದುವರಿತಾ ಇದೆ, ಕಾರ್ಯಾಚರಣೆ. ಪಶ್ಚಿಮ ಬಂಗಾಳದ ಗಡಿ ಭಾಗದಲ್ಲಿ ಫೆನ್ಸಿಂಗ್ ಮಾಡಲಿಕ್ಕೆ ಹೋದಾಗ ಅಲ್ಲಿನ ಬಾಂಗ್ಲಾದೇಶದ ಕೆಲವರು ಬಂದು ಗಲಾಟೆಯನ್ನು ಮಾಡುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಯಿತು. ಗಡಿ ಭಾಗದ 600 ಎಕರೆ ಏನಿದೆ ಅದಕ್ಕೆ ಸಂಪೂರ್ಣವಾದಂಥ ಫೆನ್ಸಿಂಗ್ ಆಗುತ್ತೆ. ಸ್ವಲ್ಪ ಮಾತ್ರ ಫೆನ್ಸಿಂಗ್ ಬಾಕಿ ಇದೆ. ಅಲ್ಲಿ ಮಮತಾ ಬ್ಯಾನರ್ಜಿಯವರು ಬಿಟ್ಕೊಂಡಿದ್ರು ತಮ್ಮ ಬಾಂಧವರು ಬರಲಿಕ್ಕೆ. ಅದರ ಫೆನ್ಸಿಂಗನ್ನು ಮುಂದುವರಿಸ್ತಾ ಇದ್ದಾರೆ. ಈಗಾಗಲೇ 45 ದಿನಗಳ ಕಾಲ ಗಡಿಯನ್ನು BSFಗೆ ಕೊಡಲಾಗಿದೆ. ಆ ಪ್ರಕ್ರಿಯೆ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಮತ್ತೊಂದು ಪಶ್ಚಿಮ ಬಂಗಾಳವನ್ನು ನಾವು ಕಾಣಬಹುದು. ಇನ್ನು ಈ ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಇತ್ತಲ್ಲ, 400ಕ್ಕೂ ಹೆಚ್ಚು ಶಿಕ್ಷಕರನ್ನು ಅಕ್ರಮವಾಗಿ ನೇಮಕಾತಿ ಮಾಡಿರುವಂಥದ್ದು. ಯಾವುದೇ ರೀತಿಯ ದಾಖಲೆಗಳಿಲ್ಲ, ಅವರ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ, ಏನೂ ಗೊತ್ತಿಲ್ಲದಲ್ಲೇ 400 ಜನರನ್ನು ಮಮತಾ ಬ್ಯಾನರ್ಜಿಯವರ ಗೌರ್ಮೆಂಟ್ ತೆಗೆದುಕೊಂಡಿತ್ತು ಕೆಲಸಕ್ಕೆ, ಸರ್ಕಾರಿ ನೌಕರಿಯನ್ನು ಕೊಟ್ಟಿತ್ತು ಅವರಿಗೆ. ಬಳಿಕ ಇದು CBIಗೆ ಕೇಸನ್ನು ಹಸ್ತಾಂತರ ಮಾಡುತ್ತೆ ಕೋಲ್ಕತ್ತಾ ಹೈಕೋರ್ಟ್. ಇದು CBI ತನಿಖೆ ಬೇಡ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇಯನ್ನು ಮಮತಾ ಬ್ಯಾನರ್ಜಿ ಸರ್ಕಾರ ತೆಗೆದುಕೊಂಡು ಬಂದಿದೆ. ಈಗ ಹಿಂದಿನ ಸರ್ಕಾರ ಯಾವುದು ಕೋಲ್ಕತ್ತಾ ಹೈಕೋರ್ಟ್ನ ಆದೇಶಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತಲ್ಲ, ಅದನ್ನು ಸುವೇಂದು ಅಧಿಕಾರಿ ಸರ್ಕಾರ ವಿಡ್ರಾ ಮಾಡಿಕೊಂಡಿದೆ. ಅಂದರೆ CBI ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಂತೆ. ಈಗ CBI ಆ ತನಿಖೆಯನ್ನು ಮುಂದುವರಿಸುತ್ತೆ. ಯಾಕೆ ಇವರು ಸ್ಟೇನ ತೆಗೆದುಕೊಂಡು ಬಂದಿದ್ರು ಅಂದರೆ, ಇವರದೇ ಸರ್ಕಾರದ ಕೆಲವರ ಇನ್ವಾಲ್ವ್ಮೆಂಟ್ ಇತ್ತು, ಡೈರೆಕ್ಟಾಗಿ ಇವರ ಪಕ್ಷದ ಲಿಂಕ್ ಇತ್ತು, ಯಾರ್ಯಾರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಇವರು ಮಮತಾ ಬ್ಯಾನರ್ಜಿ ಅವರ ತಾಳಕ್ಕೆ ತಕ್ಕಂತೆ ಕುಣಿತಾರಲ್ಲ, ಹಾಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಂದಿದ್ರು. CBI ಈ ಪ್ರಕರಣವನ್ನು ತನಿಖೆ ಮಾಡದಂತೆ. ಈಗ ಸ್ಟೇ ವೇಕೆಟ್ ಆಗಿದೆ.
ಈ 400 ಜನ ಶಿಕ್ಷಕರು ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಇನ್ನು ಹೊಸ ಯೋಜನೆಗಳನ್ನು ಕೂಡ ಪಶ್ಚಿಮ ಬಂಗಾಳಕ್ಕೆ ಸುವೇಂದು ಅಧಿಕಾರಿ ಅವರು ಕೊಡ್ತಾ ಇದ್ದಾರೆ. ಒಂದು ರೀತಿ ಹೊಸ ಪಶ್ಚಿಮ ಬಂಗಾಳವನ್ನು ಕಾಣಬಹುದು. ನಾವು ಇಂಡಸ್ಟ್ರಿಯಲ್ ಕ್ಷೇತ್ರಕ್ಕೆ ಒತ್ತು ಕೊಡ್ತೀವಿ ಅಂಥೇಳಿ BJP ಪಶ್ಚಿಮ ಬಂಗಾಳದ ಅಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಅಂದರೆ ಬ್ರಿಟಿಷರ ಕಾಲದಲ್ಲಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬ್ರಿಟಿಷರ ಕಾಲದಲ್ಲಿ ಪಶ್ಚಿಮ ಬಂಗಾಳ ಯಾವ ರೀತಿಯಾಗಿತ್ತು, ಯಾವ ರೀತಿಯಾದಂತಹ ಅಭಿವೃದ್ಧಿಯನ್ನು ಹೊಂದಿತ್ತು, ಲ್ಯಾಂಡ್ ಆಫ್ ಇಂಡಸ್ಟ್ರೀಸ್ ಅಂತೇಳಿ ಕರೆಸ್ಕೊಳ್ತಾ ಇತ್ತು. ವರ್ಲ್ಡ್ GDPಗೆ 26.6% ಸಮಥಿಂಗ್ ಕೊಡುಗೆಯನ್ನು ಪಶ್ಚಿಮ ಬಂಗಾಳ ನೀಡ್ತಾ ಇತ್ತು. ಆಗ ಬ್ರಿಟಿಷರು ಎಲ್ಲ ತಮ್ಮ ಬಂದರುಗಳನ್ನು ಪಶ್ಚಿಮ ಬಂಗಾಳದಲ್ಲಿ ನಿರ್ಮಿಸಿದರು. ಈಗ ಮತ್ತೊಮ್ಮೆ ಈ ಲ್ಯಾಂಡ್ ಆಫ್ ಇಂಡಸ್ಟ್ರೀಸ್ ಅಂದರೆ ಕೈಗಾರಿಕೆಗೆ ಒತ್ತನ್ನು ಕೊಡ್ತೇವೆ ಅಂತ BJPಯ ಅಧ್ಯಕ್ಷರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಬದಲಾವಣೆಯನ್ನು ಪಶ್ಚಿಮ ಬಂಗಾಳ ಕಾಣುತ್ತಾ ಇದೆ. ಇದು ದೇಶದ ಪ್ರತಿಯೊಬ್ಬ ರಾಷ್ಟ್ರೀಯವಾದಿ ಮತ್ತು ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಈ ಗಡಿಭಾಗದ ರಾಜ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು ಮತ್ತು ನಿಗಾವನ್ನು ಹಿಡಿತಾನೆ. ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಬಾಂಗ್ಲಾದೇಶ ನಮಗೆ ಶತ್ರು ರಾಷ್ಟ್ರ ಇದ್ದಂತೆಯೇ ಅವರು ವರ್ತಿಸಿದ್ದು ನೋಡ್ತಾ ಇದ್ದಾರೆ. ನಮ್ಮ ಶತ್ರು ರಾಷ್ಟ್ರನೇ ಅವರು. ಶೇಖ್ ಹಸೀನಾ ಅವರ ನಿರ್ಗಮನದ ನಂತರ ಒಂದು ರೀತಿ ಭಾರತವನ್ನು ಶತ್ರು ರಾಷ್ಟ್ರವಂತೆ ಕಾಣುತ್ತೆ. ಹಾಗಾಗಿ ಅಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕು. ಅಲ್ಲಿನ ಗಡಿಭಾಗದಲ್ಲಿ ಇಷ್ಟು ದಿನಗಳ ಕಾಲ ಫೆನ್ಸಿಂಗ್ ಆಗಿರುವ ಪ್ರದೇಶಗಳಿಂದ ಅಕ್ರಮವಾದ ವಲಸಿಗರು ಈಸಿಯಾಗಿ ಬರ್ತಾಯಿದ್ರು. ಅಲ್ಲಿ ಅವರಿಗೆ ಆಧಾರ್ ಕಾರ್ಡ್ ಸೇರಿದಂತೆ ಪೌರತ್ವವನ್ನು ಕೊಡುವಂತಹ ಎಲ್ಲ ಸಿದ್ಧತೆಗಳು ಕಂಪನಿಗಳೆಲ್ಲ ಇದುವು ಅಲ್ಲಿ. ಕೆಲವು ವರ್ಷಗಳ ನಂತರ ಅವರು ಭಾರತದ ಹಲವು ರಾಜ್ಯಗಳಿಗೆ ವಲಸೆ ಬರ್ತಾಯಿದ್ರು. ಬೆಂಗಳೂರಿನಲ್ಲಿ ಕೆಲವು ಭಾಗಗಳಲ್ಲಿ ಬಿಟ್ಟಿದ್ದರು. ಏನು ಈ ಚಿಕ್ಕಮಗಳೂರು, ಕೊಡಗು ಅಲ್ಲೆಲ್ಲ ಅಕ್ರಮ ಬಾಂಗ್ಲಾ ವಲಸಿಗರು ಬಿಟ್ಟಿದ್ದರು. ಅದೇ ರೀತಿ ಇದು ಮುಂದುವರಿಬಾರ್ದು ಅಂತ ಹೇಳಿದ್ರೆ ಅಲ್ಲಿ ಫೆನ್ಸಿಂಗ್ ಮಾಡಬೇಕು. ಅದು ಆಗ್ತಾ ಇದೆ. ಚಿಕನ್ ನೆಕ್ನಲ್ಲೂ ಕೂಡ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಚಿಕನ್ ನೆಕ್ ಸೂಕ್ಷ್ಮ ಪ್ರದೇಶ, 21-22 ಕಿಲೋಮೀಟರ್ ಅಷ್ಟೇ ಇರುವಂಥದ್ದು. ಈ ಈಶಾನ್ಯ ಭಾರತಕ್ಕೆ ಸಂಪರ್ಕವನ್ನು ಕಲ್ಪಿಸಿಕೊಡುವಂತಹ ಒಂದು ಪ್ರದೇಶ, ಸೂಕ್ಷ್ಮ ಪ್ರದೇಶ ಅಂತಾರೆ ಅದಕ್ಕೆ. ನೇಪಾಳ, ಭೂತಾನ್, ಈ ಕಡೆ ಚೈನಾ ಮತ್ತು ಬಾಂಗ್ಲಾದೇಶದ ಅವರಾಗಲೇ ತಮ್ಮ ಜಾಗವನ್ನು ಚೀನಾಗೆ ಬಿಟ್ಟಿದ್ದಾರೆ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ. ಏನೇನು ಆಗ್ತಾ ಇದೆ ಪಶ್ಚಿಮ ಬಂಗಾಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಒಳ್ಳೆಯದೇ ಆಗ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ವಿ. ನಮಸ್ಕಾರ.